ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಗುಂಡಾಗಿರಿ. ಮಾಜಿ ಸಚಿವರು ಬಳ್ಳಾರಿಯ ಅಭಿವೃದ್ಧಿಗೆ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲುರವರ ಕೊಡುಗೆ ಬಹಳಷ್ಟಿದೆ. ಏನೂ ಅರಿವಿಲ್ಲದ ಮೊದಲನೇ ಬಾರಿ ಶಾಸಕನಾಗಿ ಹಣಬಲ ತೋಳ್ಬಲ ಇದೆ, ನಮ್ಮಪ್ಪ ದೊಡ್ಡ ಶ್ರೀಮಂತ ಅಂತ ಹೇಳಿ ದುರಹಂಕಾರದಿಂದ ಜನಾರ್ದನ್ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಸಂಚನ್ನು ರೂಪಿಸಿದ್ರು. ಅದೃಷ್ಟವಶಾತ್ ಜನಾರ್ದನ್ ರೆಡ್ಡಿ ಪ್ರಾಣಾಪಾಯದಿಂದ ಪಾರಾದ್ರು. ಆದರೆ ರಾಜಶೇಖರ್ ಒಬ್ಬ ಯುವಕ ಇವರ ಅಂಗರಕ್ಷಣೆ ಗುಂಡಿಗೆ ಬಲಿಯಾದರು. ರಾಜ್ಯದಲ್ಲಿ ನಿರಂತರವಾಗಿ ಎಲ್ಲ ಕಡೆ ಗುಂಡಾಗಿರಿ ನಡೀತಾ ಇದೆ. ಒಂದ್ ಕಡೆ ಶಾಸಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹೇಳ್ತೀನಿ, ಈ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಈಗಾಗಲೇ ಬಳ್ಳಾರಿ 17ನೇ ತಾರೀಕು ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ವಿಪಕ್ಷ ನಾಯಕರು ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಮತ್ತು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅನೇಕ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಭಾಗವಹಿಸ್ತಾರೆ. ಹಿಂದೆ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದರು. ಇವತ್ತು ಕಾಂಗ್ರೆಸ್ ಗುಂಡಾಗಿರಿ ದೌರ್ಜನ್ಯದ ವಿರುದ್ಧವಾಗಿ ನಮ್ಮ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ಪಾದಯಾತ್ರೆ ಮಾಡಬೇಕಂತ ಅಪೇಕ್ಷೆ ಇದೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಆದಷ್ಟು ಬೇಗ ಅದನ್ನು ಅನುಮತಿ ಕೊಡಿಸ್ತೀವಿ ಅಂತ ಹೇಳಿದ್ರೆ, ಈ ರಾಜ್ಯದ ಉದ್ದಗಲಕ್ಕೆ ಈ ಕಾಂಗ್ರೆಸ್ಸಿನ ದೌರ್ಜನ್ಯ ಗುಂಡಾಗಿರಿ ವಿರುದ್ಧ ಮತ್ತು ರೈತ ವಿರೋಧಿ ಸರ್ಕಾರ ಇದರ ವಿರುದ್ಧವಾಗಿ ಎಲ್ಲ ಮಂಡಲಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಮುಖಂಡರು ನಾವು ಮಾಡ್ತಾ ಇದ್ದೀವಿ. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಅನಗತ್ಯವಾಗಿ ಶ್ರೀರಾಮನ ಹೆಸರು ಹೇಳ್ತಿರ್ತಾರೆ. ಇವರಿಗೆ ಶ್ರೀರಾಮ ಅಂದ್ರಾಲಜಿ ಮಹಾತ್ಮ ಗಾಂಧೀಜಿಯವರು ಕಂಡದ ಕನಸು ನನಸಾಗಬೇಕಂದ್ರೆ ಗ್ರಾಮೀಣ ಭಾಗದ ಜನರು ಬದುಕು ಹಸನ ಆಗಬೇಕು. ಅದಕ್ಕೋಸ್ಕರ ಉದ್ಯೋಗ ಖಾತ್ರಿ ಕೆಲವು ಬದಲಾವಣೆ ಮಾರ್ಪಾಟು ಮಾಡಿದ್ರು. ಇವ್ರಿಗೆ ಏನಾಗಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ 40% ಕೊಡ್ತಕ್ಕಂಥ ಇವ್ರ ಹತ್ರ ಹಣ ಇಲ್ಲ. ಈ ಸರ್ಕಾರ ಪಾಪರ್ ಸರ್ಕಾರ. ಅದಕ್ಕೋಸ್ಕರ ಅನಗತ್ಯವಾಗಿ ಅಧಿವೇಶನವನ್ನು ನಡೆಸಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾರೆ. ನಾವು ಹೇಳ್ತಾ ಇದ್ವಿ, ಒಂದು ಒಕ್ಕೂಟ ವ್ಯವಸ್ಥೆ ಕೇಂದ್ರ ಸರ್ಕಾರ ಏನು 60% ಕೊಡದೆ ನೀವು 40% ಕೊಡಲೇಬೇಕು. ಇಲ್ಲದ್ರೆ ನಿಮ್ಮ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ರೂಪಿಸ್ತೀವಿ. ನನಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿನೇ ಇಲ್ಲಣ್ಣ. ನನಗೆ ಮಾಹಿತಿನೇ ಇಲ್ಲ. ಇರ್ಬೋದಪ್ಪ. ಹೊನ್ನಾಳಿಲಿ ಅದೇ ರೀತಿ ಇದು ನೋಡಿ, ಹೊನ್ನಾಳಿಲಿ ಗುಂಡಾಗಿರಿ ಮಾಡಿದ್ರೆ ನಾವು ಎದುರಿಸ್ತಾ ಇಲ್ವಾ? ನಾವೇಳೋದು ಅಲ್ಲಿ ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಸ್ ಎ ರವೀಂದ್ರನಾಥ್ ಅಲ್ಲಿ ನಿರಂತರವಾಗಿ ಶಾಸಕರಾಗಿ ಸಚಿವರಾಗಿದ್ದಂಥವರು ಅವ್ರ ಗಮನಕ್ಕೂ ತಂದಿಲ್ಲ. ಮತ್ತು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಲೋಕಿಕರ ನಾಗರಾಜರೇ ಅವ್ರ ಗಮನಕ್ಕೂ ತಂದಿಲ್ಲ. ಏಕಾಏಕಿ ಹೋಗಿ ಅವರು ಹೋಗಿದ್ದಾರೆ. ನಮಗೆ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ವರದಿಯಾಗಿದೆ, ನೋಡಿದೀವಿ ಅಷ್ಟೇ.